ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ನೈನಾ ಕುಬ್ಸ. ನೀವು ನೋಡ್ತಾ ಇದ್ದಾರೆ ನೈನಾ ಯೂಟ್ಯೂಬ್ ಚಾನಲ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯುಗಾದಿಗೆ ಯಾವೆಲ್ಲ ಒಂದು ಕೆಲಸನ ಮಾಡಿ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟು ಅದು ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಜೋಳದ ಹಿಟ್ಟಿಗೆ ನಾನು ಹಿಟ್ಟನ್ನು ಉಕ್ಕರಿಸ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಉಕ್ಕರಿಸ್ಕೊಂಡಾದಮೇಲೆ ಅದನ್ನು ಆರಲಿಕ್ಕೆ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟೆ. ಇವಾಗ ಒಂದು ಹಂಚನ್ನು ತೊಗೊಂಡೆ. ಆ ಹಂಚಲ್ಲಿ 2 ಬೌಲ್ನಷ್ಟು ಶೇಂಗಾವನ್ನು ಹಾಕ್ಕೊಂಡೆ. ಶೇಂಗಾವನ್ನು ಹಾಕೊಂಡ್ಮೇಲೆ ಅದು ಚೆನ್ನಾಗಿ ಹುರಿಬೇಕು. ಶೇಂಗಾ ಮೇಲೆ ಬೇಗ ಕಪ್ಪಾಗಿಬಿಡುತ್ತೆ, ಆದರೆ ಒಳಗಡೆ ಅದು ಇನ್ನೂ ನೀಟಾಗಿ ಫ್ರೈ ಆಗಿರಲ್ಲ. ಹಾಗಾಗಿ ನೋಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಶೇಂಗಾನ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಮಸ್ತಾಗಿ ಬರುತ್ತೆ. ಓಕೆನಾ? ಇನ್ನು ಶೇಂಗಾ ಎಲ್ಲ ಹುರಿದಾದ್ಮೇಲೆ ಒಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ಆ ಪ್ಲೇಟಿಗೆ ಆ ಶೇಂಗಾನೆಲ್ಲ ಹಾಕಿಬಿಟ್ಟು ಆರ್ಲಿಕ್ಕೆ ಬಿಟ್ಟು, ನಂತರ ಆರಿದ ಮೇಲೆ ಅವುಗಳನ್ನೆಲ್ಲ ನೋಡ್ತಿರ್ಬೋದು. ಕಪ್ಪಾಗಿ ಕಂಡ್ರೂ ಒಳಗಡೆ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ಈಗ ಹುರಿದಿರ್ತಕ್ಕಂಥ ಶೇಂಗಾ ಎಲ್ಲ ಸಿಪ್ಪೆನ ಸಪ್ರೇಟಾಗಿ ಮಾಡ್ಕೊಂಡ್ಬಿಡೋಣ. ಸಪ್ರೇಟಾಗಿ ಶೇಂಗಾ ಅಂದರೆ ಸಿಪ್ಪೆಯನ್ನೆಲ್ಲ ಸಪ್ರೇಟಾಗಿ ಮಾಡ್ಕೊಂಡ್ಮೇಲೆ ನೋಡ್ತಿರ್ಬೋದು ಈ ರೀತಿಯಾಗಿದೆ. ಇವುಗಳನ್ನೆಲ್ಲ ಒಂದು ಸಣ್ಣ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಚಟ್ನಿ ಪುಡಿ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ವಿ, ಸ್ವಲ್ಪ ಖಾರ, ಸ್ವಲ್ಪ ಜೀರಿಗೆ, ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ನೋಡ್ತಿರ್ಬೋದು. ಈಗ ಹೆಸಳನ್ನು ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇಷ್ಟನ್ನೆಲ್ಲ ಹಾಕಿದ ಮೇಲೆ ಇದನ್ನು ನಾವು ಮಿಕ್ಸರ್ ಮಾಡ್ಕೊಂಡ್ಬಿಟ್ರೆ ತುಂಬ ಪೌಡ್ರು ಬೇಡ, ತುಂಬ ದಪ್ಪನೂ ಬೇಡ, ಒಂದು ಮೀಡಿಯಮ್ ಅಳತೆಯಲ್ಲಿ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಒಂದು ತಟ್ಟೆಗೆ ಹಾಕಿದೆ. ಯಾಕಪ್ಪ ಅಂದರೆ ಬಿಸಿ ಇರುತ್ತಲ್ಲ, ಸ್ವಲ್ಪ ಆರಿದ ಮೇಲೆ ಕಂಟೈನರ್ಗೆ ಹಾಕ್ಬೋದು ಅನ್ನೋ ಕಾರಣಕ್ಕೆ ಒಂದು ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಸೈಡ್ಗೆ ಎತ್ತಿಟ್ಬಿಟ್ಟೆ. ಈಗ ನಮ್ಮ ಯುಗಾದಿ ಹಬ್ಬಕ್ಕೆ ಚಟ್ನಿ ಪುಡಿ ರೆಡಿ ಆಯಿತು. ಈಗ ನಾವು ಆಗಲೇ ಹಿಟ್ಟನ್ನು ಉಕ್ಕರಿಸಿಟ್ಕೊಂಡಿದ್ವಲ್ಲ, ಅದು ಇವಾಗ ಕಂಪ್ಲೀಟಾಗಿ ಆರಿದೆ. ಹಾಗಾಗಿ ಅದನ್ನು ನಾನು ನಾದ್ಕೋಬೇಕಲ್ವ, ರೊಟ್ಟಿ ಹದಕ್ಕೆ ನಾದ್ಕೋಬೇಕು. ನಾವು ಯಾವ ರೀತಿ ಹಿಟ್ಟನ್ನು ಉಕ್ಕರಿಸ್ಕೊಂಡಿರ್ತೀವಿ ಅದಕ್ಕೆ ತಕ್ಕನಾಗಿ ಒಣ ಹಿಟ್ಟನ್ನು ಹಾಕ್ಕೊಂಡು ನಾವು ನಾದ್ಕೋಬೇಕಾಗುತ್ತೆ. ಈಗ ನೀಟಾಗಿ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಒಣ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಂಡೆ. ನೀಟಾಗಿ ಚರಿಯಾಗಿ ನಾದ್ಕೊಂಡ್ರೆ ರೊಟ್ಟಿ ಸೂಪರಾಗಿ ಬರುತ್ತೆ. ಈಗ ನಾನು ರೊಟ್ಟಿಗೆ ಹಚ್ಚಲಿಕ್ಕೆ ನೀರು ಬೇಕಲ್ವ, ಅದಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅರ್ಬಿಯನ್ನು ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಬಟ್ಟೆ ಇಟ್ಕೊಂಡು ಹಂಚನ್ನು ಒಲೆನ ಹಚ್ಚಿದ್ದೀನಿ. ಹಂಚು ಕಾಯ್ತಾ ಇದೆ. ಅಷ್ಟರೊಳಗೆ ನಾವು ಒಂದು ರೊಟ್ಟಿನ ಲಟ್ಟಿಸ್ಕೊಂಡ್ಬಿಡೋಣ. ನಾವು ಯಾವಾಗಲೂ ಅಂದರೆ ಡೈಲಿ ಮಾಡ್ತೀವಲ್ಲ ರೊಟ್ಟಿ, ಅದಕ್ಕಿಂತ ಸಣ್ಣದಾಗಿರ್ತಕ್ಕಂಥ ಅಂದರೆ ಸಣ್ಣ ಉಳ್ಳಿ ಸ್ವಲ್ಪ ಹಿಟ್ಟನ್ನು ಮಾತ್ರ ತೊಗೊಂಡು ಉದ್ದಬೇಕು. ತೆಳ್ಳಗೆ ಅಂದರೆ ಎಷ್ಟು ತೆಳ್ಳಗೆ ಅಂದರೆ ಬಹಳ ತೆಳ್ಳಗೆ, ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಉದ್ಕೋಬೇಕು. ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಂಡ್ರೆ ತೆಳ್ಳಗೆ ಉದ್ದಲಿಕ್ಕೆ ಚೆನ್ನಾಗಾಗುತ್ತೆ. ಇನ್ನು 2-3 ಸಲ ಲಟ್ಟಿಸ್ಬೇಕು ಅಂದಾಗಲೇ ನಾವೇನು ಮಾಡಬೇಕು, ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸಲ ನೀಟಾಗಿ ಲಟ್ಟಿಸಿ ನಿಧಾನವಾಗಿ ಹಂಚ ಮೇಲೆ ಹಾಕ್ಬಿಟ್ಟು ನೀರನ್ನು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ರೊಟ್ಟಿನ ನಾವೇನು ಮಾಡಬೇಕು, ತಿರುಗಿಸಿ ಹಾಕಿ ಮತ್ತು ನೀಟಾಗಿ ಬಟ್ಟೆಯಿಂದ ಒತ್ತಿ ಎಲ್ಲ ಕಡೆ ಪ್ರೆಸ್ ಮಾಡಿ ನೀಟಾಗಿ ಬೇಯಿಸ್ಕೋಬೇಕು. ರೊಟ್ಟಿಯನ್ನು ನಾವು ನೀಟಾಗಿ ಹೆಂಚು ಮೇಲೆ ಬೇಯಿಸ್ಕೊಂಡ್ರೆ ಕುರುಕುರುವಾಗಿ ಚೆನ್ನಾಗಿ ಬರುತ್ತೆ ಆರಿದ ಮೇಲೆ. ಇಲ್ಲಾಂದರೆ ಹಸಿ ಹಾಗೆ ಉಳಿಯುತ್ತೆ, ಚೆನ್ನಾಗಾಗಲ್ಲ. ನೋಡ್ತಿರ್ಬೋದು ಇಷ್ಟು ರೊಟ್ಟಿನ ಮಾಡಿಕೊಂಡೆ. ಎಳ್ಳು ಹಚ್ಚಿರಲ್ಲ ನಡೆಯುತ್ತೆ, ಅದನ್ನು ಕೂಡ ಹಚ್ಚಿದ್ದೀನಿ. ನೋಡ್ತಿರ್ಬೋದು ಇಷ್ಟು ರೊಟ್ಟಿನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಬೇವಿಗೆ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಮನೆಗೆ ತಕ್ಕಷ್ಟು ನಾನು ಒಂದು ಬೌಲು ಪುಟಾಣಿ ಅಷ್ಟು ಬೇವಾದರೆ ಸಾಕು ನಮಗೆ. ಒಂದು ಬೌಲು ಪುಟಾಣಿ, ಒಂದು ಬೌಲ್ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸು ನಮಗೆ ಎಷ್ಟು ಬೇಕೋ, ಯಾವ ಥರ ಬೇಕೋ ಆ ಥರದ ಡ್ರೈ ಫ್ರೂಟ್ಸ್ನ ಇಟ್ಕೋಬೋದು. 3-4 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ನಾವು ಒಂದು ಸಣ್ಣ ಜಾರನ್ನು ತೊಗೊಂಡ್ಬಿಟ್ಟು ಆ ಜಾರ್ಗೆ ಏನು ಮಾಡಬೇಕು, ಪುಟಾಣಿಯನ್ನು ತೊಗೊಂಡಿದ್ವಲ್ಲ ಆ ಪುಟಾಣಿಯನ್ನು ಹಾಕಿ ಏಲಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ. ಅಂದರೆ ಚೆನ್ನಾಗಿ ಮಿಕ್ಸ್ ಆಗಿ ಪುಡಿ ಆಗುತ್ತೆ ಅಂತ. ಇಲ್ಲ ಸಪ್ರೇಟಾಗಿ ನಾವು ಕುಟ್ಟಿ ಹಾಕ್ತೀವಿ ಅಂದರೆ ನೀವು ಕುಟ್ಟಿ ಹಾಕಲು ಕೂಡ ಬೋದು. ನಾನು ಒಂದೇ ಜಾರಲ್ಲಿ ಫುಲ್ ಬೇವನ್ನು ರೆಡಿ ಮಾಡಿ ತೆಗೆದುಬಿಡ್ತೀನಿ. ಮತ್ತು ಜರಡಿ ಹಿಡಿಯೋದು, ಅದನ್ನು ಮಾಡೋದು ಇದನ್ನು ಮಾಡೋದು ಆ ಥರ ಏನು ಅಂದರೆ ಜರಡಿ ಹಿಡಿದು ಒಬ್ಬರು ಸಪ್ರೇಟಾಗಿ ಬೆಲ್ಲ ಕೂಡಿಸ್ತಾರೆ, ನಾವು ಆ ಥರ ಏನೂ ಮಾಡಲ್ಲ. ಇನ್ನು ಬೆಲ್ಲ ಇಟ್ಕೊಂಡಿದ್ದೆಲ್ಲ 1/4 ಭಾಗ ಬಿಟ್ಟು 3/4 ಭಾಗಷ್ಟು ಬೆಲ್ಲವನ್ನು ಹಾಕ್ಕೊಂಡೆ. ಅದನ್ನು ಕೂಡ ಮಿಕ್ಸ್ ಮಾಡಿದೆ. ಯಾಕೋ ಕಡಿಮೆ ಅನ್ನಿಸ್ತು, ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ.
ಶಾವಿಗೆಗೆ ಬೇವನ್ನ ಹಾಕ್ಕೊಂಡು ತಿನ್ನೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಇದ್ರೇ ಟೇಸ್ಟ್ ಆಗಿರುತ್ತೆ ಅಂತ ಹಾಕ್ಕೊಂಡ್ಬಿಟ್ಟೆ. ಇವಾಗ ನೀವು ನೋಡ್ತಾ ಇರ್ಬೋದು ಫೈನಲಾಗಿ ಒಂದು ಸಲ ಕಲಿಸ್ಬಿಟ್ಟು ನಾವು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಬಿಸಿ ಇರುತ್ತೆ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕಂಟೈನರ್ಗೆ ಹಾಕ್ಕೋಬೇಕು. ನಾವೇನು ಡ್ರೈ ಫ್ರೂಟ್ಸ್ ಏನು ಇಟ್ಕೊಂಡಿರ್ತೀವಲ್ಲ ಆ ಡ್ರೈ ಫ್ರೂಟ್ಸ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡಬೇಕು. ನೀವು ಗೋಡಂಬಿ, ದ್ರಾಕ್ಷಿ, ಗೇರು ಬೀಜ, ಬಾದಾಮಿ, ಪಿಸ್ತಾ, ಎನಿವನ್ ಯಾವುದಾದ್ರೂ ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ನಾನಿವಾಗ ನನಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಫೈನಲಾಗಿ ಬೇವನ್ನ ರೆಡಿ ಮಾಡಿದೆ, ರೊಟ್ಟೆ ರೆಡಿ ಮಾಡಿದೆ, ಶೇಂಗಾ ಚಟ್ನಿ ರೆಡಿ ಮಾಡಿದೆ. ಇಷ್ಟು ನಮ್ಮ ಮನೇಲಿ ಯುಗಾದಿಗೆ ಪ್ರಿಪ್ರೇಷನ್ ತಿಂಡಿ ಐಟಮ್ಸ್ನೆಲ್ಲ ಮಾಡಿದ್ದೀನಿ. ನೀವು ಕೂಡ ನಿಮ್ಮ ಮನೇಲಿ ಬೇವು ಮಾಡಿದ್ದೀರಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎವ್ರಿವನ್.